ಗರ್ಭಿಣಿ ತಾಯಿಗೆ ಹಾರ್ಟ್ ಅಟ್ಯಾಕ್ ಬಂದ್ರೆ ಮಗು ತನ್ನ ಸ್ಟೆಮ್ ಸೆಲ್ಸ್ ಕಳುಹಿಸಿ ತಾಯಿಯ ಹೃದಯವನ್ನು ಗುಣಪಡಿಸುತ್ತಿದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಈ ಕ್ಲೈಮ್ ನಿಜವಾ? ಇದು ಕಂಪ್ಲೀಟ್ಲಿ ಸುಳ್ಳು ಅಲ್ಲ, ಆದರೆ ತುಂಬಾ ಎಕ್ಸರ್ಗೇಷನ್ ಮಾಡಿದ್ದಾರೆ. ಗರ್ಭಧಾರಣ ಸಮಯದಲ್ಲಿ ಮಗುವಿನ ಕೆಲವು ಸೆಲ್ಸ್ ತಾಯಿಯ ದೇಹಕ್ಕೆ ಪ್ರವೇಶವನ್ನು ಮಾಡುತ್ತವೆ. ಇದನ್ನ ಫೆಟಲ್ ಮೈಕ್ರೋಚಿಮರಿಸಮ್ ಅಂತ ಕರೆಯುತ್ತಾರೆ. ಈ ಸೆಲ್ಸ್ ತಾಯಿಯ ದೇಹದಲ್ಲಿ ಹಲವು ವರ್ಷಗಳವರೆಗೂ ಇರಬಹುದು. ಪ್ರಾಣಿಯ ಮೇಲೆ ಮಾಡಿದ ರಿಸರ್ಚ್ನಲ್ಲಿ ಹೃದಯಕ್ಕೆ ಇಂಜುರಿ ಆದಾಗ ಕೆಲವು ಫೆಟಲ್ ಸೆಲ್ಸ್ ಡ್ಯಾಮೇಜ್ ಆದ ಭಾಗಕ್ಕೆ ಹೋಗಿ ಸ್ವಲ್ಪ ಮಟ್ಟಿಗೆ ರಿಪೇರ್ ಪ್ರೊಸೆಸ್ಗೆ ಸಹಾಯ ಮಾಡಬಹುದು ಅಂತ ಕಂಡು ಬಂದಿದೆ. ಆದರೆ ಮುಖ್ಯ ವಿಷಯ ಏನಂದ್ರೆ ಮನುಷ್ಯರಲ್ಲಿ ಹಾರ್ಟ್ ಅಟ್ಯಾಕ್ ಕಂಪ್ಲೀಟ್ ಆಗಿ ಗುಣವಾಗುತ್ತೆ ಅಂತ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ. ಎಫೆಕ್ಟ್ ಇದ್ದರೂ ಕೂಡ ತುಂಬಾ ಚಿಕ್ಕ ಮಟ್ಟದಲ್ಲಿ ಇರುತ್ತೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಸೀರಿಯಸ್ ಕಂಡೀಷನ್, ತಕ್ಷಣ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು. ಹಾಗಾಗಿ ತಾಯಿ ಮತ್ತು ಮಗು ಮಧ್ಯೆ ಇರುವ ಬಯೋಲಾಜಿಕಲ್ ಕನೆಕ್ಷನ್ ನಿಜವಾಗಿಯೂ ಅಮೇಜಿಂಗ್. ಆದರೆ ಮಗು ಹಾರ್ಟ್ ಅಟ್ಯಾಕ್ನ ಮ್ಯಾಜಿಕಲ್ ಆಗಿ ಕ್ಯೂರ್ ಮಾಡುತ್ತೆ ಅಂತ ನಂಬಬೇಡಿ. ಸೈನ್ಸ್ ಇಂಟ್ರೆಸ್ಟಿಂಗ್, ಆದರೆ ಸೋಷಿಯಲ್ ಮೀಡಿಯಾ ಎಕ್ಸರ್ಗೇಷನ್ಗೆ ಸ್ವಲ್ಪ ಜಾಗೃತಿಯಾಗಿದೆ.